ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಟಿಪ್ ನಂಬರ್ 1, ನಾವಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸುವಂಥ ಟೈಮಲ್ಲಿ ನಮಗೆ ಈ ರೀತಿ ಆಯಿಲ್ ಪ್ಯಾಕೆಟ್ಸನ್ನು ತಂದಿರ್ತೀವಲ್ಲ, ಆಯಿಲ್ ಪ್ಯಾಕೆಟ್ಸನ್ನು ನಾವು ಬಾಕ್ಸಲ್ಲಿ ಹಾಕ್ಕೊಂಡು ಮತ್ತು ಆ ಆಯಿಲ್ ಪ್ಯಾಕೆಟ್ಸನ್ನು ನಾವು ಬಿಸಾಕ್ತಾ ಇರ್ತೀವಿ. ಆಯಿಲ್ ಪ್ಯಾಕಲ್ಲಿ ಎಷ್ಟೊಂದು ಆಯಿಲ್ ಇರುತ್ತಂದರೆ ನೋಡಿ, ಈಗ ನಾನು ಚಪಾತಿ ಹಿಟ್ಟನ್ನು ಈ ರೀತಿ ಆಯಿಲ್ ಪ್ಯಾಕೆಟಲ್ಲಿ ಹಾಕೊಂಡ್ಬಿಟ್ಟು ನಾನು ಈ ರೀತಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಮತ್ತು ನಿಮಗೆ ತೋರಿಸ್ತೀನಿ ನೋಡಿ, ಚಪಾತಿ ಹಿಟ್ಟಿಗೆ ಎಷ್ಟೊಂದು ಆಯಿಲ್ ಅನ್ನೋದು ಮೆತ್ಕೊಂಡಿರುತ್ತಂತ. ಈ ರೀತಿ ನಾವು ವೇಸ್ಟ್ ಆಗದಿರ ಈ ರೀತಿ ನಾವು ಚಪಾತಿ ಹಿಟ್ಟನ್ನು ಕಲಿಸುವಂಥ ಟೈಮಲ್ಲಿ ಈ ರೀತಿ ಪ್ಯಾಕೆಟ್ಸಲ್ಲಿ ನಾವು ಇಟ್ಟರೆ ಅದ್ರಿಗೆ ಇರುವಂಥ ಆಯಿಲೆಲ್ಲ ಚಪಾತಿ ಹಿಟ್ಟಿಗೆ ಮೆತ್ಕೊಳ್ಳುತ್ತೆ ಮತ್ತು ನಮಗೆ ಆಯಿಲ್ ಅನ್ನೋದು ವೇಸ್ಟ್ ಆಗದಿರ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ನಾವು ಸಪ್ರೇಟ್ ಆಯಿಲನ್ನು ತಗೊಂಡು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸೋ ಅವಶ್ಯಕತೆ ಇರೋದಿಲ್ಲ. ಈ ಆಯಿಲ್ ಪ್ಯಾಕೆಟ್ಸಲ್ಲಿ ಇರೋವಂಥ ಆಯಿಲೇ ನಮಗೆ ಚಪಾತಿ ಹಿಟ್ಟಿಗೆ ಜಾಸ್ತಿ ಮೆತ್ಕೊಂಡಿರುತ್ತೆ. ಈ ರೀತಿ ನೋಡಿ, ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನಾನಿಲ್ಲಿ ಒಂದು ಕರ್ಚಿಪ್ಪನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನಾನು ವಾಮನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ಲವಂಗವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ನಮಗೆ ಕೋಲ್ಡ್ ಜಾಸ್ತಿಯಾಗಿ ನೋಸು ಟೈಟ್ ಆಗಿದ್ದಾಗ ನಾವು ಇದನ್ನು ಸ್ಮೆಲ್ ನೋಡೋದ್ರಿಂದ ನಮಗೆ ಆ ಕೋಲ್ಡ್ ಅನ್ನೋದು ರಿಲೀಫ್ ಆಗುತ್ತೆ ಮತ್ತು ನಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು, ಈ ರೀತಿ ನೋಸ್ ಬ್ಲಾಕ್ ಆಗಿದಾಗ ಇದನ್ನು ನಾವು ಸ್ಮೆಲ್ ನೋಡಿದ್ರೆ ತುಂಬ ರಿಲೀಫ್ ಆಗಿರುತ್ತೆ. ಮತ್ತು ನಾವು ನೈಟ್ ಮಲಗುವಂಥ ಟೈಮಲ್ಲಿ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಆ ಸ್ಮೆಲ್ಗೆ ನಮಗೆ ನೈಟೆಲ್ಲ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ. ಬ್ಲ್ಯಾಕ್ ಆಗಿರೋದನ್ನು ನಮಗೆ ರಿಲೀಫ್ ಆಗುತ್ತೆ ಮತ್ತು ನಮಗೆ ನೈಟೆಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಒಣ ಕೊಬ್ಬರಿಯನ್ನು ತಗೊಂಡಿರ್ತೀವಿ, ಅದು ಬೇಗ ಕೆಟ್ಟೋಗಿಬಿಟ್ಟು ಹುಳ ಅನ್ನೋದು ಬೀಳುತ್ತೆ. ಆ ಹುಳ ಬೀಳ್ದಿರ ಕೆಟ್ಟೋಗ್ದಿರ ಫ್ರೆಶ್ಶಾಗಿ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಈ ರೀತಿ ಶುಗರ್ ಬಾಕ್ಸಲ್ಲಿ ನಾವು ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಅದು ಹುಳ ಬೀಳ್ದಿರ ತುಂಬ ದಿನ ಹಾಳಾಗ್ದಿರ ಫ್ರೆಶ್ ಆಗಿರುತ್ತೆ. ಈ ರೀತಿ ಒಣ ಕೊಬ್ಬರಿಯನ್ನು ನಾವು ಶುಗರ್ ಬಾಕ್ಸಲ್ಲಿ ಇಡಿ, ತುಂಬ ಚೆನ್ನಾಗಿ ಈ ಟಿಪ್ಪು ವರ್ಕ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ರೈಸನ್ನು ಪಾತ್ರೆಯಲ್ಲಾಗಿರ್ಬೋದು, ಕುಕ್ಕರಲ್ಲಾಗಿರ್ಬೋದು ಮಾಡಿರ್ತೀವಿ. ಅದು ಸೀದೋದಾಗ ಈ ರೀತಿ ಒಂಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬ್ಯಾಡ್ ಸ್ಮೆಲ್ ಬಂದರೆ ನಮಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕೆಂದರೆ, ರೈಸ್ ಮಾಡಿದ ತಕ್ಷಣವೇ ನಾವು ಈ ರೀತಿ ಈರುಳ್ಳಿಯನ್ನು ಕಟ್ ಮಾಡಿ ಅದರ ಒಳಗಡೆ ಇಟ್ಟು ಮತ್ತು ಒಂದು ಪ್ಲೇಟ್ ಹಾಕಿ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದು ನಮ್ಗೆ ಸ್ಮೆಲ್ ಅನ್ನೋದು ಬರೋದಿಲ್ಲ, ತುಂಬ ಕ್ಲೀನಾಗೆ ಇರುತ್ತೆ. ಈ ರೀತಿ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.